ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವರ್ಷಕ್ಕಾಗೋಷ್ಟು ಬ್ರಾಹ್ಮಿ ಅಂದರೆ ಒಂದೆಲಗ ಸೊಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಎಣ್ಣೆನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದೆಲಗ ಸೊಪ್ಪನ್ನ ಈ ರೀತಿ ಮನೆಯಲ್ಲೇ ಬೆಳ್ಕೊಂಡಿದ್ದೀವಿ. ಈ ಸೊಪ್ಪನ್ನೆಲ್ಲ ಕಿತ್ಕೊಂಡು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಸ್ವಲ್ಪ ನೆನೆಯಕ್ಕೆ ಬಿಟ್ಟಿದ್ದೀನಿ. ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಒಂದು 6 ತೊಗೊಂಡಿದ್ದೀನಿ. ಒಂದೆಲಗ ಸೊಪ್ಪು ಮಾರ್ಕೆಟ್ಗಳಲ್ಲೂ ಕೂಡ ಸಿಗುತ್ತೆ ಕೆಲವು ಟೈಮಲ್ಲಿ. ಈಗ ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಳ್ಬೇಕು. ಒಂದೆಲಗ ಸೊಪ್ಪನ್ನ ಎಣ್ಣೆ ಮಾಡೋದಕ್ಕೆ ಬಳಸೋ ಉಪಯೋಗ ಏನಂದರೆ, ನಮ್ಮ ಕೂದಲು ಉದುರೋದನ್ನು ತಡೆಯುತ್ತೆ. ಜೊತೆಗೆ ಕೂದಲನ್ನು ತುಂಬ ಮೃದುಗೊಳಿಸುತ್ತೆ. ಒರಟಾಗಿರುವಂತಹ ಕೂದಲನ್ನ ಸಾಫ್ಟ್ ಮಾಡುತ್ತೆ. ಮತ್ತು ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಒಳ್ಳೆಯದು. ಕೂದಲನ್ನ ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಇದು. ಈಗ ಬೆಟ್ಟದ ನೆಲ್ಲಿಕಾಯಿನ ತುರಿದು ಇಟ್ಕೊಳ್ತಾ ಇದ್ದೀನಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಎಣ್ಣೆಗೆ ಹಾಕೋದ್ರಿಂದ ಕೂದಲು ನೈಸರ್ಗಿಕವಾಗಿ ಕಪ್ಪಾಗಿ ಹಲವು ವರ್ಷ ಇರುತ್ತೆ. ಮತ್ತು ಕೂದಲು ಉದುರೋದು, ಡ್ಯಾಂಡ್ರಫ್ ಎಲ್ಲದನ್ನು ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಈಗ ತುರಿದಿಟ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದ್ರ ಜೊತೆಗೆ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಕೂಡ ಅಷ್ಟೇ ಕೂದಲು ಉದ್ದವಾಗಿ, ದಟ್ಟವಾಗಿ ಮತ್ತು ಕಪ್ಪಾಗಿ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈಗ ಒಂದೆಲಗ ಸೊಪ್ಪನ್ನ ಕೂಡ ಅಷ್ಟೇ ಒಂದು 3 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಪಾಟ್ಗಳಲ್ಲೇ ಹಾಕ್ಕೊಳ್ಬಹುದು. ಒಂದೆಲಗ ಸೊಪ್ಪು ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಳ್ಬಹುದು. ನೆಕ್ಸ್ಟ್ ಈಗ ಎಣ್ಣೆ ಯಾವುದ್ರಲ್ಲಿ ಕಾಯಿಸ್ತೀವೋ ಅದೇ ಪಾತ್ರೆಗೆ ನಾನು ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪರಿಶುದ್ಧವಾದಂತಹ ಗಾಣದ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. ನಾವು ಆದಷ್ಟು ಒಳ್ಳೆಯ ಎಣ್ಣೆಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ, ಇಲ್ಲಿ ಕ್ಯಾಸ್ಟ್ರ್ ಆಯಿಲ್ನ ನಾನು ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತಲ್ಲ ಪ್ಯೂರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ಗಾಣದ ಎಣ್ಣೆನಾದರೂ ಹಾಕ್ಕೊಳ್ಬಹುದು. ನಾವು ಒಂದು 100 ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಸಾಸಿವೆ ಎಣ್ಣೆ, ಅದು ಕೂಡ ಗಾಣದ ಎಣ್ಣೆ ತೊಗೊಂಡಿದ್ದೀನಿ. ಇದು ಕೂಡ 100 ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕು. ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಇನ್ನೆಲ್ಲ ಎಣ್ಣೆಗಳನ್ನು 100 ಗ್ರಾಮ್ ಹಾಕಿದ್ರೆ ಸಾಕು. ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಡಬಲ್ ಬಾಯ್ಲ್ ಮೆಥಡಲ್ಲಿ ಇದನ್ನು ಚೆನ್ನಾಗಿ ಎಣ್ಣೆನ ಕುದಿಸ್ಕೊಳ್ಬೇಕು. ಅಂದರೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ನಾವೇನು ಎಣ್ಣೆ ಹಾಕಿದ್ದೀವಲ್ಲ ಆ ಪಾತ್ರೆನ ಇಟ್ಕೊಂಡು ಕಾಯಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮರದ ಗಾಣದ ಎಣ್ಣೆ ಆದಂತಹ ಅಗಸೆ ಎಣ್ಣೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಬೇವಿನ ಎಣ್ಣೆ, ಇದು ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಇದನ್ನು ಕೂಡ ನಾವೊಂದು 100 ಗ್ರಾಮ್ ಅಷ್ಟು ಹಾಕ್ಕೊಳ್ಬೇಕು. ಕೊಬ್ಬರಿ ಎಣ್ಣೆನ ಅರ್ಧ ಲೀಟ್ರ್ ತೊಗೊಂಡ್ರೆ ಮಿಕ್ಕೆಲ್ಲ ಎಣ್ಣೆಗಳನ್ನು 100 ಗ್ರಾಮು ಅಥವಾ 50 ಗ್ರಾಮ್ ತೊಗೊಂಡ್ರೆ ಸಾಕು. ಬೇರೆ ಎಣ್ಣೆ ಯಾವುದೂ ಸಿಗದೇ ಹೋದರೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಇವೆರಡು ಹಾಕಿದ್ರೂ ಸಾಕು. ಇನ್ನು ನೀಮ್ ಆಯಿಲ್ ಕೂಡ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ, ಅದು ಕೂಡ ಹಾಕ್ಕೊಳ್ಬಹುದು. ಇಷ್ಟನ್ನೇ ಹಾಕಿ ಕೂಡ ಮಾಡ್ಕೊಳ್ಬೋದು. ಬಟ್ ನಾವು ಒಂದು ಸಲ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ತುಂಬಾ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಅಗಸೆ ಎಣ್ಣೆ ಹಾಕೋದ್ರಿಂದ ಅದರಲ್ಲಿ ಒಮೆಗಾ 3 ಮತ್ತು ವಿಟಮಿನ್ ಇ, ಬಿ ಜೀವಸತ್ವಗಳು ಇರೋದರಿಂದ ನಮ್ಮ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಮತ್ತು ಜೊತೆಗೆ ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಜೊತೆಗೆ ಹೊಳಪನ್ನು ಕೂಡ ಕೊಡುತ್ತೆ. ಇನ್ನು ಸಾಸಿವೆ ಎಣ್ಣೆನ ಇದರಲ್ಲಿ ಬಳಸೋದ್ರಿಂದ ಬಿಳಿ ಕೂದಲು ಕಪ್ಪಾಗಿಸೋದಕ್ಕೆ, ಹೊಳಪು ನೀಡೋದಕ್ಕೆ ಇದು ತುಂಬಾ ಒಳ್ಳೆಯದು. ಇನ್ನು ಬೇವಿನ ಎಣ್ಣೆ ಜೊತೆ ಸೇರಿಸೋದ್ರಿಂದ ತಲೆ ಹೊಟ್ಟು, ತಿರುಕಿನ ನಿವಾರಿಸುತ್ತೆ. ಕೂದಲು ಉದುರೋದನ್ನು ಕೂಡ ಇದು ತಡೆಯುತ್ತೆ. ಇನ್ನು ಹರಳೆಣ್ಣೆ ನೆತ್ತಿನ ತಂಪಾಗಿಸುತ್ತೆ. ಜೊತೆಗೆ ಸಮೃದ್ಧವಾಗಿ ಕೂದಲು ಬೆಳೆಯೋದಕ್ಕೆ ಅನುಕೂಲ ಮಾಡುತ್ತೆ. ಈಗ ಚೆನ್ನಾಗಿ ಕುದ್ದಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಕಂಪ್ಲೀಟ್ ತಣ್ಣಗಾಗೋ ತನಕ. ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಸೂರ್ಯನ ಬಿಸಿಲಿಗೆ ಇದನ್ನು ಇಟ್ಬಿಟ್ಟು 1 ಡೇ ಫುಲ್ ಕಂಪ್ಲೀಟ್ ಬಿಸಿಲಲ್ಲೇ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನು ಸಂಜೆ ಟೈಮು ಇದನ್ನು ಸೋಸಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಗಾಜಿನ ಡಬ್ಬಿಗೆ ಅಥವಾ ಏರ್ಟೈಟ್ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಇಟ್ಕೊಳ್ಬೋದು. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಆದಷ್ಟು ಗಾಜಿನ ಡಬ್ಬಿಗಳನ್ನು ಯೂಸ್ ಮಾಡಿ. ನೋಡ್ಬೋದು ಎಷ್ಟು ಪರಿಶುದ್ಧವಾದಂತಹ ಮನೆಯಲ್ಲೇ ಹರ್ಬಲ್ ಎಣ್ಣೆ ರೆಡಿಯಾಗಿದೆ ಅಂತ. ಇದನ್ನು ನೀವು ಹೊರಗಡೆ ಮಾರ್ಕೆಟಲ್ಲಿ ತೊಗೊಳ್ಳೋದಾದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಈ ಥರ ಎಣ್ಣೆಗಳನ್ನೆಲ್ಲ ತೊಗೊಳ್ಳೋದು. ಈಗ ಉಳಿದಿರುವಂತಹ ಎಣ್ಣೆನೂ ಕೂಡ ಅಷ್ಟೇ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ಹೊರಗಡೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವರ್ಷಕ್ಕಾಗೋ ತನಕ ಯೂಸ್ ಮಾಡ್ಕೊಳ್ಬೋದು. ಈ ಸೋಸಿರೋದೆಲ್ಲ ಬರುತ್ತಲ್ಲ ಚರಟ, ಅದನ್ನೆಲ್ಲ ನಾವು ಒಂದು ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಡೇ ಹೇರ್ ಪ್ಯಾಕ್ ಆಗಿ ಕೂಡ ಬಳಸ್ಕೊಳ್ಬೋದು. ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಆರೋಗ್ಯಕರವಾದಂತಹ ಹರ್ಬಲ್ ಎಣ್ಣೆನ ರೆಡಿ ಮಾಡ್ಕೊಳ್ಬಹುದು ಅಂತ. ನೀವು ಕೂಡ ನೆಲ್ಲಿಕಾಯಿ ಸೀಸನ್ನಲ್ಲಿ ಈ ರೀತಿ ಆರೋಗ್ಯಕರವಾದಂತಹ ಕೂದಲಿನ ಬೆಳವಣಿಗೆ ಎಣ್ಣೆನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಈಗ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.